ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಯು ಪಿ ಎಸ್ ಸಿ ಕೆ ಎಸ್ ನಿನ್ನೆ ತಾನೇ ಈ ಒಂದು ರಿವೈಸ್ಡ್ ಸೆಲೆಕ್ಷನ್ ಲಿಸ್ಟ್ ಅಂದರೆ ಪರಿಷ್ಕೃತ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದರು. ಸೊ ಇಲ್ಲಿ ಬ್ಯಾಂಕಿಂಗ್, ಆರ್ ಆರ್ ಬಿ, ಎಸ್ ಎಸ್ ಸಿ, ಗ್ರೂಪ್ ಸಿ ಈ ಒಂದು ಪರೀಕ್ಷೆಗಳಿಗೆ ನಡೆದಂಥ ಆ ಒಂದು ಲಿಖಿತ ಪರೀಕ್ಷೆಯ ಸೆಲೆಕ್ಷನ್ ಪಟ್ಟಿ ಅಂದರೆ ರಿವೈಸ್ಡ್ ಸೆಲೆಕ್ಷನ್ ಲಿಸ್ಟನ್ನು ಇವತ್ತು ಅಂದರೆ ಇದೀಗ ತಾನೇ ಒಂದು ಪ್ರಕಟಣೆ ಮಾಡಿದ್ದಾರೆ. ಓಕೆನಾ. ಸೊ ಇಲ್ಲಿ ಆ ಒಂದು ಆಯ್ಕೆ ಪಟ್ಟಿಯನ್ನು ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಈ ಒಂದು ವಿದ್ಯಾರ್ಥಿಗಳ ಬ್ಯಾಂಕಿಂಗ್, ಆರ್ ಆರ್ ಬಿ, ಎಸ್ ಎಸ್ ಸಿ, ಗ್ರೂಪ್ ಸಿ ಈ ಒಂದು ಹುದ್ದೆಗಳ ಆಯ್ಕೆ ಪಟ್ಟಿಯನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಸೊ ಎಸ್ ಸಿ ನೋಡ್ಬೋದು, ಎಸ್ ಟಿ ನೋಡ್ಬೋದು. ಓಕೆನಾ. ಸೊ ಇಲ್ಲಿ ಎಸ್ ಸಿ ಕ್ಲಿಕ್ ಮಾಡಿ, ಎಸ್ ಸಿಯನ್ನು ಕ್ಲಿಕ್ ಮಾಡಿದ್ಮೇಲೆ ನಿಮಗಿಲ್ಲಿ ಏನಪ್ಪ ಈ ಎಸ್ ಸಿ ಕ್ಯಾಂಡಿಡೇಟ್ ಸೆಲೆಕ್ಷನ್ ಲಿಸ್ಟ್ ಫಾರ್ ಬ್ಯಾಂಕಿಂಗ್, ಆರ್ ಆರ್ ಬಿ, ಈ ಒಂದು ಎಸ್ ಎಸ್ ಸಿ, ಗ್ರೂಪ್ ಸಿ ಈ ಒಂದು ಎಲ್ಲ ಪೋಸ್ಟ್ಗೆ ಅನುಗುಣವಾಗಿ ಇಲ್ಲಿ ಏನಪ್ಪ ನಿಮ್ಮ ಸ್ಕೋರ್ ಅನುಗುಣವಾಗಿ ಮತ್ತು ನಿಮ್ಮ ರಿಸರ್ವೇಷನ್ ಬೇಸಿಸ್ ಮೇಲೆ ಇಲ್ಲಿ ಸೀಟನ್ನು ಅಲಾಟ್ ಮಾಡಿದ್ದಾರೆ. ಓಕೆನಾ. ಸೊ ನಿಮ್ಮ ಒಂದು ಕ್ಯಾಂಡಿಡೇಟ್ ಸ್ಟೂಡೆಂಟ್ ಐ ಡಿ ಮತ್ತು ರಿಜಿಸ್ಟ್ರೇಷನ್ ನಂಬರ್ ಮೂಲಕ ನಿಮ್ಮ ರಿಸಲ್ಟನ್ನು ಇಲ್ಲಿ ಚೆಕ್ ಮಾಡ್ಕೋಬೋದು. ಇದೇ ಥರನಾಗಿ ಎಸ್ ಟಿ ಕೂಡ ಇಲ್ಲಿ ಎಸ್ ಟಿ ರಿಸಲ್ಟನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಇದನ್ನು ಇಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು. ಮತ್ತು ಇಲ್ಲಿ ಕೋರ್ಸ್ ವೈಸ್ ಆಯ್ಕೆ ಪಟ್ಟಿ ಅಂತ ಅಂತಿದ್ದಾರೆ. ಇಲ್ಲಿ ಕೋರ್ಸ್ ವೈಸ್ ಆಯ್ಕೆ ಪಟ್ಟಿ ಇಲ್ಲಿ ಏನಪ್ಪ ಇವೆಲ್ಲ ಮಿಕ್ಸಪ್ ಇದೆ. ಓಕೆನಾ. ಈಗ ಕೆಲವೊಂದು ಜನ ಆರ್ ಆರ್ ಬಿಗೆ ಸೆಲೆಕ್ಟ್ ಆಗಿರ್ತಾರೆ, ಕೆಲವೊಂದು ಜನ ಬ್ಯಾಂಕಿಂಗ್ ಸೆಲೆಕ್ಟ್ ಆಗಿರ್ತಾರೆ. ಓಕೆನಾ. ಸೊ ಇಲ್ಲಿ ಕೋರ್ಸ್ ವೈಸ್ ನೀವು ನೋಡಬೇಕಂದ್ರೆ ಈಗ ಫಾರ್ ಎಕ್ಸಾಂಪಲು ಗ್ರೂಪ್ ಸಿ ನೋಡೋರಿದ್ದರೆ ಈ ಗ್ರೂಪ್ ಸಿ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ಆರ್ ಆರ್ ಬಿ, ಬ್ಯಾಂಕಿಂಗ್, ಎಸ್ ಎಸ್ ಸಿ ಇದೇ ರೀತಿ ಈ ಒಂದು ಎಸ್ ಟಿ ಕೂಡ ನೀವು ಒಂದು ಡೌನ್ಲೋಡ್ ಮಾಡಿಕೊಂಡು ವೀಕ್ಷಿಸಬಹುದು. ಓಕೆನಾ. ಈಗ ಫಾರ್ ಎಕ್ಸಾಂಪಲ್ ಆಗಿ ಇಲ್ಲಿ ಗ್ರೂಪ್ ಸಿ ಡೌನ್ಲೋಡ್ ಮಾಡಿ ನೋಡೋಣ. ಈ ಒಂದು ಗ್ರೂಪ್ ಸಿಯನ್ನು ಡೌನ್ಲೋಡ್ ಮಾಡಿದ್ರೆ ನಿಮಗಿಲ್ಲಿ ನೋಡಲಿಕ್ಕೆ ಸಿಗ್ಬೋದು. ಇಲ್ಲಿ ಎಸ್ ಟಿ ಕ್ಯಾಂಡಿಡೇಟ್ ಸೆಲೆಕ್ಷನ್ ಲಿಸ್ಟ್ ಫಾರ್ ಗ್ರೂಪ್ ಸಿ. ಓಕೆನಾ. ಸೊ ಜಿ ಎಮ್ ಕ್ಯಾಂಡಿಡೇಟ್ ಫಸ್ಟ್ ಕ್ಯಾಂಡಿಡೇಟ್ ನೋಡಿ ಹೈಯೆಸ್ಟು 80 ಇದೆ ಗ್ರೂಪ್ ಸಿಗೆ. ಇಲ್ಲಿ ಜಿ ಎಮ್ ನೀವು ಕೊನೆಯದಾಗಿ ನೋಡ್ಬೋದು. ಜಿ ಎಮ್ ಎಷ್ಟಿದೆಯಪ್ಪ ಅಂದ್ರೆ 67 ಇದೆ ಲಾಸ್ಟು. 67 ಈ ಗ್ರೂಪ್ ಸಿಗೆ ಲಾಸ್ಟ್ ನಿಂತಿದೆ. ನೆಕ್ಸ್ಟು ಓಕೆನಾ. ನೆಕ್ಸ್ಟ್ ಎಷ್ಟು ವುಮೆನ್ ನೋಡಬೇಕಾದ್ರೆ ವುಮೆನ್ನು ಲಾಸ್ಟ್ ಅಂದರೆ 55 ಈ ಮಹಿಳಾ ಒಂದು ಅಭ್ಯರ್ಥಿಗೆ 55 ಲಾಸ್ಟ್ ನಿಂತಿದೆ. ಓಕೆನಾ. ಮತ್ತು ಈ ಸಫಾಯಿ ಎಲ್ಲಕ್ಕಿಂತ ಲೋವೆಸ್ಟ್ ಅಂದರೆ 25 ಸ್ಕೋರ್, ಅದು ಸಫಾಯಿ ಕ್ಯಾಂಡಿಡೇಟ್ಗಳಿಗೆ. ಓಕೆನಾ. ಮತ್ತು ನೊಮ್ಯಾಡಿಕ್ಕು 27 ಇದೆ. ಪಿ ಎಚ್ ಕ್ಯಾಂಡಿಡೇಟ್ಗೆ ಲಾಸ್ಟ್ 46 ಇದೆ. ಓಕೆನಾ. ಇದೇ ಥರನಾಗಿ ನೀವು ಈ ಎಲ್ಲ ಆರ್ ಆರ್ ಬಿ, ಬ್ಯಾಂಕಿಂಗ್, ಎಸ್ ಎಸ್ ಸಿ ಕೂಡ ನೀವು ವೀಕ್ಷಿಸ್ಬೋದು. ಓಕೆನಾ. ಸೊ ಇದರ ಜೊತೆಗೆ ಇನ್ನೊಂದು ಮಾಹಿತಿ ಏನಪ್ಪ ಅಂದ್ರೆ ಇಲ್ಲಿ ಈ ಒಂದು ಲಿಸ್ಟ್ಗಳನ್ನು ಬಿಟ್ಟಿದ್ದಾರೆ. ಈಗ ನೆಕ್ಸ್ಟ್ ಒಂದು ಆ್ಯಕ್ಷನ್ ಏನಪ್ಪ ಅಂದರೆ ಮುಂದೆ ಏನು ಮಾಡಬೇಕು. ಈಗ ಲಿಸ್ಟಲ್ಲಿದ್ದವರು ಅವರ ಒಂದು ಮುಂದಿನ ಏನಪ್ಪ ಪ್ರೊಸೆಸ್ ಏನು. ಸೊ ಇಲ್ಲಿ ಕೆಳಗಡೆ ಅಂತಿದ್ದಾರೆ ನೋಡಿ, ಇನ್ಸ್ಟಿಟ್ಯೂಟ್ ಆಯ್ಕೆಯನ್ನು ಶೀಘ್ರದಲ್ಲೇ ಒದಗಿಸಲಾಗುವುದು. ಅಂದರೆ ಈ ಇನ್ಸ್ಟಿಟ್ಯೂಟ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ, ಪ್ರೆಫರೆನ್ಸ್ ಕೊಡಲಿಕ್ಕೆ ಆ ಒಂದು ಲಿಂಕನ್ನು ಅತಿ ಶೀಘ್ರದಲ್ಲಿಯೇ ಸೊ ಅದು ಈ ಒಂದು ವೆಬ್ಸೈಟಲ್ಲಿ ಒಂದು ಲಿಂಕು ಆ್ಯಕ್ಟಿವ್ ಆಗಲಿದೆ. ಓಕೆನಾ. ಸೊ ಇಲ್ಲಿ ನೀವು ಸಂಸ್ಥೆ ಪಟ್ಟಿಯನ್ನು ನೋಡ್ಬೋದು. ಸಂಸ್ಥೆ ಪಟ್ಟಿ ನೋಡಿ, ಸಂಸ್ಥೆ ಪಟ್ಟಿ ಪ್ರತಿಯೊಂದು ಸೇವೆಯ ಒಂದು
ಪ್ರತಿಯೊಂದು ಕೋರ್ಸಿನ ಒಂದು PDF ಡೌನ್ಲೋಡ್ ಮಾಡಿಕೊಂಡು ನೀವೆಲ್ಲ ನೋಡ್ಕೊಂಡು ಏನಪ್ಪ ಆ ಒಂದು ಸಂಸ್ಥೆಯನ್ನು ಆಯ್ಕೆ ಮಾಡಿ ನೀವು ಪ್ರಿಫರೆನ್ಸನ್ನು ಕೊಡ್ಬೋದು. ಅದು ಇನ್ನು ವಿದಿನ್ ಈ ಒಂದು ನೆಕ್ಸ್ಟ್ ವೀಕ್ ಒಳಗಡೆ, ಇವತ್ತು ಶನಿವಾರ, ಓಕೆನಾ. ಸೊ ಐ ಥಿಂಕ್ ಈ ನೆಕ್ಸ್ಟ್ ವೀಕಿಂದ ಮೇ ಬಿ ಆ ಒಂದು ಆಯ್ಕೆ ಪಟ್ಟಿ ಅನುಗುಣವಾಗಿ ಸೊ ಆ ಒಂದು ಏನಪ್ಪ ನಿಮ್ಮ ಒಂದು ಸಂಸ್ಥೆಯ ಒಂದು ಸೆಲೆಕ್ಷನ್ ಮಾಡಲಿಕ್ಕೆ ಒಂದು ಲಿಂಕನ್ನು ಒಂದು ಆ್ಯಕ್ಟಿವ್ ಮಾಡ್ಬೋದು, ಓಕೆನಾ. ಸೊ ಆ್ಯಕ್ಟಿವ್ ಆ ಥರ ಒಂದು ಲಿಂಕ್ ಏನಾದರೂ ಬಂದರೆ ನಾವು ಇಮಿಡಿಯೇಟಾಗಿ ಅಪ್ಡೇಟ್ ಮಾಡ್ತೀವಿ, ಓಕೆನಾ. ಸೊ ಇದು ಒಂದೆಲ್ಲ ನೋಡ್ಕೋಬೋದು ನೀವು ಫಾರ್ ರೆಫರೆನ್ಸ್ಗೆ, ಓಕೆನಾ. ಇದೇ ಥರದ ಒಂದು ನಿಮಗೆ ಲೇಟೆಸ್ಟ್ ಅಪ್ಡೇಟ್ಗಾಗಿ ನಮ್ಮ ಜ್ಞಾನಬೋಧಿ ಚಾನಲನ್ನು ಯಾವತ್ತಲೂ ವಿಸಿಟ್ ಮಾಡ್ತಾಯಿರಿ, ಓಕೆನಾ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಮಾಡುವ ವಿಡಿಯೋಗಳು ಎಲ್ಲ ನಿಮಗೆ ಪಟ್ಪಟ ಅಂತ ಬರ್ತಾ ಇರ್ತವೆ. ಸೊ ನಿಮಗೆ ಯಾವ ಒಂದು ಅಪ್ಡೇಟ್ ಕೂಡ ಮಿಸ್ ಆಗೋದಿಲ್ಲ, ಓಕೆನಾ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ಎಲ್ಲ ಒಂದು ಈ ಪರೀಕ್ಷೆನ ಬರೆದ ಅಭ್ಯರ್ಥಿಗಳಿಗೆ ವಿಡಿಯೋ ಕೂಡ ಶೇರ್ ಮಾಡಿ. ಯಾಕೆಂದರೆ ಅವರು ಕೂಡ ನೋಡಲಿ ಅವರ ಒಂದು ಆಯ್ಕೆ ಪಟ್ಟಿಯಲ್ಲಿ ಅವರ ಒಂದು ಹೆಸರು ಇದೆಯಾ ಅಂತ ಇಲ್ವಾ ಅಂತ ಗೊತ್ತಾಗುತ್ತೆ, ಓಕೆನಾ. ಧನ್ಯವಾದಗಳು.